ಗೈಸ್ ಸಲಾಮಲೈಕುಮ್ ನಮಸ್ತೆ. ಇವತ್ತಿನ ವ್ಲಾಗಲ್ಲಿ ಸ್ಪೆಷಲ್ ಇರುತ್ತೆ, ಯಾಕಂದರೆ ನಾವು ಹಾಸನಿಗೆ ಹೊರಟಿದ್ವಿ. ನಮ್ಮ ಹಾಸನ್ ಡಿಸ್ಟಿಕ್ ಅಜ್ಜಿದು ಆಶೀರ್ವಾದ ತಾಂಡಿ ಬೇಲೂರು ಬಸ್ ಸ್ಟ್ಯಾಂಡಿಂದ ಹೊರಟಿನ ಹಾಸನಿಗೆ. ಇವನಿಗಂತೂ ನೋಡಿರ್ತಿರಲ್ಲ ಹಳೆ ವ್ಲಾಗಲ್ಲಿ. ಎಕ್ಸ್ಟ್ರಾ ಕೋಚಿಂಗ್ ಬೇಕಂದರೆ ಹಾಸನಲ್ಲಿ ನನಗೆ ಗೊತ್ತಂಗೆ ಒಂದು ಆಕಾಶ್ ಬೇಜೂಸ್ ಆ್ಯಂಡ್ ಪಾಠಶಾಲಾ. ಮತ್ತು ನಿಮಗೆ ಇನ್ನೂ ಯಾವ್ದಾದ್ರು ಗೊತ್ತಿದ್ರೆ ಕಮೆಂಟ್. ಬ್ರೌನ್ ಕಲರ್ ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಅದು ಮಾಸ್ಟರ್ಸ್ ಹಾಸ್ಟೆಲ್. ಅದ್ರ ಮುಂದೆ ಸರ್ವಿಸ್ ಸ್ಟೇಷನ್ನು, ಪೆಟ್ರೋಲ್ ಬ್ಯಾಂಕ್. ಹಾಗೆ ಇದು ಬಂದ್ಬಿಟ್ಟು ಮಾಸ್ಟರ್ಸ್ PU ಕಾಲೇಜ್ ಹಾಸನ್. ಹಾಗೆ ಇದು ನೋಡ್ತಿದ್ದೀರಲ್ಲ, ಇದು ಹಾಸನ್ದು ಫುಡ್ ಕೋರ್ಟು. ಇದು ಸಾಲ್ಗಮಿ ರೋಡಲ್ಲಿದೆ. ಮತ್ತು ಇಲ್ಲಿ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ. ವೆಜ್ ಆಗಿರಲಿ, ನಾನ್ ವೆಜ್ ಆಗಿರಲಿ, ಮತ್ತು ಹಾಗೆ ಜ್ಯೂಸಸ್ ಆಗಿರಲಿ ಸಿಗ್ತವೆ. ಇದೇ ಕಾಲೇಜಲ್ಲಿ ಕಿರಿಕ್ ಪಾರ್ಟಿ ಮೂವಿ ಸೀನ್ಸ್ ನಡೆದಿದ್ದು. ಎಲ್ಲಿ ಅಂದರೆ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ. ನೋಡಿ, ಕಸ ಎಲ್ಲಿ ಬೇಕಲ್ಲಿ ಸೀತಿರಲ್ಲ, ಓದಿ. ಜಾಸ್ತಿ ಮಾತಾಡ್ಬೇಡ, ಸುಮ್ಮನೆ. ಇವ್ನಿಗೆ ಮೈಕ್ ಇಟ್ಕೊಂಡು ಮಾತಾಡ್ತಾನೆ, ಏನು ಮಾತಾಡ್ತಾನಂತ ನೋಡಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ. ಮೌಂಟೇನ್ ಕಾಣಿಸ್ತಿದೆಯಲ್ಲ, ಅದು ಬಂದು ಹಿಮಾಲಯ ಮೌಂಟೇನ್ಸ್. ಅದು ಇವಾಗ ಇದು ಸಮ್ಮರ್ ನಡೀತಿದೆ ಅಂತ ಬಿಸಿಲಿಗೆ ಡ್ರೈ ಆಗಿದೆ ಈಸು. ಇಲ್ಲಾಂದರೆ ಇಲ್ಲಿ ಸ್ನೋ ಇರುತ್ತೆ, ಅಲ್ಲಿನೂ ಸ್ನೋ ಇರುತ್ತೆ. ಆ ಟವರ್ ಇದೆಲ್ಲ ಡೈರೆಕ್ಟ್ ಸ್ಪೇಸಿಗೆ ನಾಸಾಗೆ ಕನೆಕ್ಟ್ ಮಾಡಿರೋದು. ಅಲ್ಲಿಂದ ಏಲಿಯನ್ ಎಲ್ಲ ಏನೇನು ಮಾಡ್ತಿದ್ದಾರೆ ಅವರೆಲ್ಲ ಆಕ್ಟಿವಿಟೀಸ್ ಎಲ್ಲ ಗೊತ್ತಾಗುತ್ತೆ ನಮಗೆ. ಆಮೇಲೆ ನೋಡಿ, ಇಲ್ಲಿ ನೋಡಿ, ಇದು ನಮ್ಮ ಇಂಡಿಯಾದ ಇದು ಬಸ್ಸು. ನಾವಿವಾಗಿರೋದು ಬಾಬು ಭಯ್ಯ. ಕನ್ನಡ ಪ್ರೀತಿಯ ಗೆಳೆಯರೇ, ಇದು ಬಂದು ನಮ್ಮ ಸ್ಟಾರ್ಟಿಂಗ್ ಪ್ರೀತಿಯ ಗೆಳೆಯರು ಮತ್ತೆ ಗೆಳೆಯರಿ. ಎಲ್ಲೆಲ್ಲಿಂದ ಹೋಗ್ಬೇಕಂತ ಡೋರ್ಗಳಂತ ಕೇಳಬೇಡಿ, ಎಲ್ಲಿಂದ ಹೋದ್ರು ಡೋರ್ ಓಪನ್ನೇ ಇದೆ. ನೋಡಿಬಿಡಿ, ಕಿಟಕಿ ಎಲ್ಲ ಸಮೇತ ಓಪನ್ನೇ ಇದೆ. ಹಳೆ ಕಾಲದ್ದು ಕಲ್ಲು ಮತ್ತು ಈಗ ಪೇಂಟಿಂಗ್ ಮಾಡ್ದಂಗೆ ಕಾಣಿಸ್ತಾ ಇದೆ ಇದು. ನೋಡಿ, ಗೊತ್ತಿಲ್ಲ ನಂಗೆ. ಮತ್ತು ಹಾಗೆ ನಿಮಗೆ ಶುಗರ್ ಕ್ಯಾನ್ ಜ್ಯೂಸು ಮತ್ತು ಸೋಡಾ ಸಿಗುತ್ತೆ. ದೂರದಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲಿ ಹೋಟ್ಲು ಅಂತ ಮಾಡ್ತಿರೋದು. ನೋಡೋಣ ಯಾವಾಗ ಬಿಡ್ ಮಾಡಿ ಯಾವಾಗ. आधा 3 कैमरा का दिखाता सुन नहीं होती। ओके अरे इधर बाद में आया नहीं, ब्लॉग में आया नहीं, कना नहीं ने बात बोल रहा अरे हैक से फोन के पानी में छोड़ दे, पानी में से अरे नहीं, पानी में क्या से देख, यूं देख रहे जाए समय यूं चलेगी. गली इಟ್ಕೊಳ್ಳೋ ಹೊಡಿರಂತೆ ಜನಗಳಿಗೆ. ಯಾ ಸರ್ ಆಟ ನೋಡ್ರಪ್ಪ ಯಾರ್ದವು. ಇನ್ನೂ ಕಲಿತಿದ್ದಾರೆ ನಮ್ಮ ಬ್ರೋ. ಕಲ್ತ ಮೇಲೆ ನೋಡಿ ಬರೀ ನೆಕ್ಸ್ಟ್ ರ್ಯಾಲಿನೇ. ಶೆಟ್ಟಳ್ಳಿ ಚರ್ಚಿಗೆ ಆಲ್ಮೋಸ್ಟ್ ಆಲ್ ಒಂದು ಮೂರು ದಾರಿಗಳಿದ್ವು ಹೋಗೋಕ್ಕೆ ಮತ್ತು ಬರೋದಕ್ಕೆ. ಮತ್ತು ಇದು ಶೆಟ್ಟಳ್ಳಿ ಚರ್ಚಿಗೆ ಇನ್ನೂ 2 ಹೆಸರು ಕರೀತವೆ. ಏನಂತ ಅಂದರೆ ಒಂದು ಸಬ್ಮರ್ಜ್ಡ್ ಚರ್ಚ್ ಮತ್ತು ಫ್ಲೋಟಿಂಗ್ ಚರ್ಚ್ ಅಂತಲೂ ಕರೀತಾರೆ. ಮತ್ತು ಹಾಗೆ ಇದು ಹಾಸನಿಂದ ಜಾಸ್ತಿ ಏನಿಲ್ಲ, ಒಂದು 10ರಿಂದ 15 ಕಿಲೋಮೀಟ್ರ್ ಆಗ್ಬೋದು. ಮತ್ತು ಇದು ಮಾನ್ಸೂನ್ ಸೀಸನ್ ಟೈಮಲ್ಲೇ ಜಾಸ್ತಿ ಟೂರಿಸ್ಟ್ಗಳು ಅಟ್ರಾಕ್ಟ್ ಆಗ್ತಿರ್ತಾರೆ ಇಲ್ಲಿ. ಯಾಕಂದರೆ ವಾಟರ್ ಲೆವೆಲ್ ಹೈಯಲ್ಲಿರುತ್ತೆ ಮತ್ತು ಸ್ವಲ್ಪ ಆಗಲೇ ಜನಗಳು ಜಾಸ್ತಿ ಬರೋದು ನೋಡೋಕ್ಕೆ ಇದು ಚರ್ಚು. ಮತ್ತು ಇದು ಬಿಲ್ಡ್ ಇದು 1860 ಟೂರಿಸ್ಟ್ಗಳೆಲ್ಲ ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಅಟ್ರಾಕ್ಟ್ ಆಗ್ತಿರುತ್ತೆ. ಅದಕ್ಕೆ ಈ ಜಾಗ ಹಿಡ್ಕೊಂಡು ವ್ಲಾಗ್ ಮಾಡೋಕ್ಕೆ.